ಕಂಟೆಂಟ್ ಹುಡುಕೊಡ್ತಾರೆ ಗೈಸ್. ನನ್ನ ಹಸ್ಬೆಂಡ್ ಹೆವಿ ಕಂಟೆಂಟ್ ಹುಡುಕೊಡ್ತಾರೆ, ಎಡಿಟಿಂಗ್ ಮಾತ್ರ ಮಾಡಲ್ಲ. ನಾವು ಮನೆಗೆ ಯೂಟ್ಯೂಬರ್ ಎಲ್ಲ ನಮ್ಮ ಹಿಂಗೆ ಸಿಲ್ವರು ಗೋಲ್ಡು ಪ್ಲಾಟಿನಮ್ ತಾಂಡು ಹೊಡ್ಬರೋ ನಮ್ಮಂತೆ. ನಂದು ನಾನು ಸ್ವಲ್ಪ ದಿವಸ ಎಲ್ಲ ಬರುತ್ತೆ. ಆಯ್ತಾಯ್ತು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯಶ್ವರಸ್ ವ್ಲಾಗ್ಸ್. ಇವತ್ತು ನಂದಿ ಬಿಟ್ಟು ಕರ್ಕೊಂಡು ಹೋಗ್ತಾರೆ ನನ್ನ ಹಸ್ಬೆಂಡು. ಎಲ್ಲ ಬೆಳಗ್ಗೆ ಕರ್ಕೊಂಡು ಹೋಗೋದು ನೋಡಿದ್ದೀರಾ, ಮತ್ತೆ ಈವ್ನಿಂಗ್ ಕರ್ಕೊಂಡು ಹೋಗೋದು ನೋಡಿದ್ರೆ. ಯಾರಾದ್ರೂ ಮಧ್ಯಾಹ್ನದಲ್ಲಿ ಕರ್ಕೊಂಡು ಹೋಗ್ತಾರಾ? ನಾವು ಡಿಫ್ರೆಂಟ್. ನಮ್ಮ ಅತ್ತೆ ಬಂದಿದ್ದಾರೆ, ಸೊ ಹಂಗಾಗ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಏನೋ ಐಡಿಯಾ ಇದ್ದಿದ್ದು ಈಶಾ ಫೌಂಡೇಶನ್ಗೆ ಹೋಗೋಣ ಅಂತ, ನಿಯರ್ ಅಂತ ಹೇಳ್ಬಿಟ್ಟು ಇದನ್ನು ತೋರಿಸ್ತಾ ಇರೋದು ಅಷ್ಟೇ. ಜಸ್ಟ್ ಹೋಗ್ತಾ ನೋಡ್ಕೊಳ್ಳಿ ಅಂತ. ಇದೊಂದು ಅವಾಗವಾಗ ಡಿಸ್ಟರ್ಬೆನ್ಸು. ಗೈಸ್, ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ನೋಡಿ ನಂದಿ ಬೆಟ್ಟ. ಇವಾಗ ಜಸ್ಟ್ ಇವರು ಗೈಸ್ ಏನ್ ಗೊತ್ತಾ, ನಾನು ಇರಾ ಸತ್ಯ ಹೇಳ್ತೀನಿ ನಿಜ. ಅವ್ರು ಇವಾಗ ಇನ್ನ ನಾನು ಕ್ಯಾಮ್ರಾ ಆನ್ ಮಾಡಿರ್ಲಿಲ್ಲ, ಆಫ್ ಕ್ಯಾಮ್ರಾ. ಅವ್ರು ಏನ್ ಹೇಳಿದ್ರು ಗೊತ್ತಾ, ನಂದಿ ಬೆಟ್ಟ ಅದೇ ನೋಡು ಅಂತ ಹೇಳಿದ್ರು. ನಾನೇನ್ ನೋಡಿಲ್ವಾ, ಅವ್ರು ವ್ಲಾಗ್ ಮಾಡ್ಲಿ ಅಂತಾನೆ ಹೇಳಿದ್ದು ನಂದಿ ಬೆಟ್ಟ ನೋಡಿ. ಗೈಸ್ ಯಾರೆಲ್ಲ ನೋಡಿಲ್ಲ ನನ್ನ ಸಬ್ಸ್ಕ್ರೈಬರ್ಗಳಲ್ಲಿ ನೋಡಿದ್ದವ್ರು ಇನ್ನೊಂದು ತಿರ್ಗಾ ನೋಡಿ ಅಷ್ಟೇ. ಇರು ನನಗೆ ಫ್ರಂಟ್ ಸೀಟಲ್ಲಿ ಕುತ್ಕೊಂಡ್ರೆ ಜೀವ ಎಲ್ಲ ಬಾಯಿಗೆ ಬರುತ್ತೆ ಗೈಸ್. ನೋಡಿ ಅದೇ ನಂದಿ ಬೆಟ್ಟ 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 ಬೆಟ್ಟ. ಏನ್ ಸಕ್ಕತ್ತಾಯ್ತು ನೋಡು. ಅಲ್ಲೊಂಥರ ಫಾಗಿ ಫಾಗಿ ಅಂತ ಅನ್ನಿಸ್ತೈತೆ ತಾನೆ, ಬಿಸಿಲಿದ್ರು. ಸ್ವಲ್ಪ ಜೋರಾಗಿ ಮಾತಾಡ್ಸಂತ. ಹಂಗೆ ಕಾಣೋದು. ಯಾಕೆ ಊಟ ತಿಂದಿಲ್ವಾ? ಮಲ್ಕೊಂತಾವಳೆ. ಗೈಸ್ ಇವಾಗ ನಂದಿ ಬೆಟ್ಟ ನೋಡೋಣ. ನಂದಿ ಬೆಟ್ಟ ನೋಡ್ಬಿಟ್ಟು ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಈಶಾ ಫೌಂಡೇಶನ್ ಆಮೇಲೆ ಈಶಾ ಫೌಂಡೇಶನ್ಗೆ ಹೋಗೋದು. ನೀವು ಯಾರೆಲ್ಲ ನೋಡಿಲ್ಲ ನಮ್ಮ ಜೊತೆ ನೀವು ಸಹ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಗೈಸ್ ಎಂತ ಗೊತ್ತಾ, ಸಂತುಗೆ ನಂದಿ ಹಿಲ್ಸ್ ರೋಡ್ ಯಾವುದು ಅಂತ ಗೊತ್ತಿಲ್ಲ, ಕರ್ಕೊಂಡು ಬಂದ್ಬಿಡ್ತಾರೆ ಗೈಸ್. ನಾವು ನೋಡಿ ಜರ್ನಿ ಮಾಡಿ ಫುಲ್ ಸುಸ್ತಾಗಿ ಹೋಗ್ಬಿಟ್ಟೈತಿ. ಯಾವುದೋ ರೋಡಿಗೆ ಕರ್ಕೊಂಬಂದಾರೆ, ಯಾವುದೋ ಇವರ ಏನ್ರಿ ಅದು, ಯಾರನ್ನೂ ಅವ್ರು ಕೇಳಲ್ಲ ಅಜ್ಜಿ. ಹೋಗ್ತಾ ಇದೆ ಯಾವುದೋ ಗೂಗಲ್ ಮ್ಯಾಪ್ ಮಿಸ್ ಮಾಡಿರೋದು. ನಾನು ಹೋದೆ ರಾಂಗ್ ರೂಟಲ್ಲಿ. ಲಿರ್ಷಾ ಇಲ್ಲಿ ನೋಡಿಲಿ ಮಾತಾಡಿ. ಚಿಕ್ಕೋಡ 2-3 ಕಿಲೋಮೀಟ್ರು. ನಮ್ಮ ಕ್ಯಾಮರಾ ಸೆರೆ ಹಿಡಿತಿದ್ದೆ ನಿನ್ನ. ಇವ್ರಿಗೆ ಹಾಯ್ ಮಾಡ್ಲಾ? 100 ರೂಪಾಯಿ ಕೊಡ್ತೀಯಾ? ಹಾಯ್ ಮಾಡ್ತೀನಿ. 1000 ರೂಪಾಯಿ ನೋಡಿ, ಇಲ್ಲಿ ಹೋಗ್ಬೇಕಿದ್ದಿದ್ದು ಇವರು ನಂದಿ ಹಿಲ್ಸ್ಗೆ ಕರ್ಕೊಂಡು ಹೋಗಿರೋ 3 ಕಿಲೋಮೀಟ್ರ್. ನಂದಿ ಊರಿಗೆ ಎಂತದ್ದು, ನಂದಿ ಪುರಾಣ. ಅಲ್ಲ, ನಂದಿಪುರಕ್ಕೆ ಹೋಗ್ಬೇಕಿದ್ದು. ಸಾರಿ, ನಾವು ಹೋಗಿದ್ದಿದ್ದು ಯಾವ್ದ ಗೈಸ್ ಗೊತ್ತಿಲ್ಲ. ನೋಡಿ ಇಲ್ಲಿ ಆಕ್ಚುಲಿ ಇಲ್ಲಿ ನಂದಿ ಇದ್ರೆ ಫೋಟೋನೇ ಹಾಕಿದ್ದಾರೆ ಗೈಸ್ ಇಲ್ಲಿ ಬಸವಣ್ಣಂದು. ಅಯ್ಯೋ, ಅದು ಬಸ್ಸು ಅನ್ಸುತ್ತೆ ನನಗೆ ಮೋಸ್ಟ್ಲಿ. ಅಲ್ಲಿ ಕನ್ಫ್ಯೂಸ್ ಹೊಡೆದಿದ್ದು. ಯಾಕಂತಂದ್ರೆ ಬಸ್ಸು ನಮ್ಮ ಮುಂದಗಡೆನೆ ಇತ್ತು, ಸೊ ಹಂಗಾಗಿ ಕರೆಕ್ಟಾಗಿ ಲೊಕೇಶನ್ ನಮಗೆ ಗೊತ್ತಾಗಿಲ್ಲ ಅನ್ಸುತ್ತೆ ಅಲ್ಲ ಸಂತು? ನೀನಿದ್ದಲ್ಲ ಪಕ್ಕದಲ್ಲಿದ್ದ. ಇವ್ರಿಗೆ ಸ್ವಲ್ಪ ಅವಾಗ ಹಿಂಗೆ ಗೈಸ್, ಹಿಂಗೆ ಯಾವುದೋ ಲೋಕದಲ್ಲಿ ಇರ್ತಾರೆ, ಎಲ್ಗೋ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ. ನಾವು ಇವ್ರ ಜೊತೆ ಹೋಗಿ ಹಿಂಗಾಗೋಗ್ಬಿಟ್ಟಿದ್ದೀವಿ. ಎಷ್ಟು? 20 ರೂಪೀಸ್ ಒಬ್ರಿಗೆ. ನನಗೆ 100 ರೂಪಾಯಿ ಕೊಟ್ಟಿಲ್ಲ, ಏನು ಹೇಳ್ತಾಳ? ಅದಿನ್ನ ಆ ಕಡೆ ಸೈಡ್ ಹೋಗ್ಬೇಕು. ಬನ್ನಿ ನೋಡೋಣ ಏನು ಕಾಣಿಸುತ್ತೆ. ಗೈಸ್ ಎಂತ ಗೊತ್ತಾ, ನೆಟ್ವರ್ಕ್ ಒಂದು ಸ್ವಲ್ಪನೂ ಇಲ್ಲ ಗೈಸ್ ಇಲ್ಲಿ. ಇನ್ನೂ ಬೇಜಾನ್ ಸ್ಟೆಪ್ಸ್ಗಳೆಲ್ಲ ಇದೆ. ಅಪ್ಪ ನನಗೆ ಇಲ್ಲೇ ಸುಸ್ತಾಗ್ತೈತೆ, ಹೆಂಗತ್ತೋ ಏನೋ ಗೊತ್ತಿಲ್ಲ. ಇದು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಯಾವ್ದ
ಕಾಡು ಮಧ್ಯದಲ್ಲಿ ಯಾವುದೋ ಇದ್ರೊಳಗೆಲ್ಲ ಓಡಾಡ್ತಾ ಇದ್ದೀರಾ? ನೋಡಿ, ನಾನು ಬೆಂಗಳೂರಿಂದ ಬೆಂಗಳೂರಿಂದ ಕಾಡಿಗೆ ಬಂದಿದ್ದೀನಿ ನೆಮ್ಮದಿ ತಗೊಳಕ್ಕೆ ಅಂತ. ಎಷ್ಟು ತಣ್ಣಗೈತೆ ಗೊತ್ತಿಲ್ಲ, ಎಲ್ಲ ಹೋಗ್ತಾವ್ರೆ. ನಾವು ಗೊತ್ತಿಲ್ಲ, ವ್ಲಾಗ್ ಮಾತ್ರ ಸ್ಟಾರ್ಟ್ ಮಾಡಿದ್ದೀನಿ. ಯಾವ ಕಡೆ ಹೋಗೋದು ಏನು ಗೊತ್ತಿಲ್ಲ. ಒಬ್ಬೊಬ್ಬರೇ ಮಾತ್ರ ಯಾರು ಬರಕ್ ಹೋಗ್ಬೇಡಿ, ಫ್ಯಾಮಿಲಿ ಜೊತೆ ಬನ್ನಿ. 4 ಜನ ಕರ್ಕೊಂಡ್ಬನ್ನಿ. ನೋಡಿ ಪಾಪ ಇಲ್ಲೆಲ್ಲ ಪರದಾಡ್ಕೊಂಡ್ ಬರ್ತಾವ್ರೆ. ಗೈಸ್ ಇಲ್ಲಿ ಎಲ್ಲ ಸುಸ್ತಾಗಿ ಒಂದೇ ಸಲ ಸೋಲ್ಡ್ ಔಟ್ ಆಗೋಗ್ಬಿಟ್ಟಿದ್ದಾರೆ. ನೋಡಿ ಇಲ್ಲಿ ಎಲ್ಲ ಹೆಂಗ್ ಸೋಲ್ಡ್ ಔಟ್ ಆಗಿದ್ದಾರೆ ಅಂದರೆ ಎಲ್ಲರಿಗೂ ಸುಸ್ತೇ ಆಗೋಗ್ಬಿಟ್ಟಿದೆ ಗೈಸ್. ನನಗೆ ಮಾತ್ರ ಆಗಿಲ್ಲ. ನನಗೆ ಹೆಂಗೆ ಎನರ್ಜಿಟಿಕ್. ನೀಲಮ್ಮ ಅವರು ಗಿನ್ನಿಸ್ ರೆಕಾರ್ಡ್ನ ದಾಖಲೆ ಮಾಡಲಿದ್ದಾರೆ ಈ ಸ್ಟೆಪ್ಸ್ಗಳತ್ತಿ. ಅಯ್ಯಪ್ಪ, ಇಲ್ಲಿ ನೋಡಿ ಇಲ್ಲಿ ಇವ್ರನ್ನ ಅಪ್ಪ ಮಗಳನ್ನ. ಇಲ್ಲಿ ನೋಡಿ ಇಲ್ಲಿ ಇವ್ರನ್ನ. ಹಲೋ, ಏನಿದು ಹತ್ತಿ ಸುಮ್ಮನೆ ಕೂತ್ಕೊಂಡಿದ್ದೀರಾ? ಹೆಂಗೆ ಎನರ್ಜಿಟಿಕ್ ಸುಸ್ತಾಗ್ಬಿಟ್ಟವ್ರೆ. ಸಕ್ಸಸ್ಫುಲಿ ನಾವು ಏನೋ ಬೆಟ್ಟನ ಹತ್ತಿದ್ದೀವಿ. ಇವಾಗ ನೆಕ್ಸ್ಟ್ ವ್ಯೂ ಪಾಯಿಂಟ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಹಾಗೆ ನಮ್ಮ ಅಜ್ಜಿನ ಮತ್ತೆ ಇಬ್ಬರು ಮಾತಾಡ್ಕೊಂಡು ಕೂತ್ಕೊಂಡಿದ್ದಾರೆ, ರೆಸ್ಟ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ ವ್ಯೂ ಪಾಯಿಂಟ್ ಹೆಂಗಿದೆ ಏನು ಅಂತ ಪ್ರತಿಯೊಂದು ತೋರಿಸ್ತೀನಿ. ಹಾಗೆ ಇವಾಗ ಸಂತೋಷ್ ಅವರು ಕೂಡ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇವ್ರು ಬರೀ ಪೀಸ್ ತೋರಿಸಿದ್ದೇ ಆಗೋಯ್ತು ಗೈಸ್. ನೋಡಿ ಹೆಂಗಾಡ್ತಾರೆ ಅಂತ. ನೋಡಿ ಗೈಸ್, ಇಲ್ಲಿ ಅಸೆಂಬ್ಲಿ ನಡೀತಾ ಇತ್ತು. ಅಸೆಂಬ್ಲಿ ಫೋಟೋ ಶೂಟ್ಗೆಲ್ಲ ಸೂಪರ್ ಆಗಿರುತ್ತೆ ಗೈಸ್. ಇಲ್ಲೆಲ್ಲ ಎಷ್ಟೊಂದು ಮೂವಿಗಳು ಯಾವ್ದೇನೋ ಎಷ್ಟೊಂದು ಮೂವಿ ಇದೆಯಲ್ಲ ಯಾವ್ದು ರಾಜಾಹುಲಿ ಯಾವ್ಯಾವ ಸಾಂಗ್ ಎಲ್ಲ ಶೂಟ್ ಮಾಡ್ತಾರೆ. ಶೂಟ್ ಮಾಡಿದ್ದಾರೆ. ತುಂಬ ಸಕ್ಕತ್ತಾಗಿದೆ ಗೈಸ್. ಫೋಟೋ ಶೂಟ್ಗೆಲ್ಲ ಮಾರ್ನಿಂಗೇ ಬರಬೇಕು, ಅರ್ಲಿ ಮಾರ್ನಿಂಗು. ಪ್ರೀ ವೆಡ್ಡಿಂಗ್ದು ಫೋಟೋ ಶೂಟು ಅದೇನೆ ವ್ಯೂ ಪಾಯಿಂಟ್ ಆ ಕಡೆ ಸೈಡು. ಹೌದಾ? ಅಲ್ಲಿ ಹೋಗ್ಬೋದು. ಚೆನ್ನಾಗಿದೆ. ಮಧ್ಯಾಹ್ನ ಬಂದ್ರೂ ಆ್ಯಕ್ಚುಲಿ ಮಧ್ಯಾಹ್ನ ಬಂದ್ರೂ ವೆದರ್ ಎಲ್ಲ ಫುಲ್ಲು ಕೂಲ್ ತಂಡ ಥರನೇ ಇದೆ. ಅಷ್ಟೊಂದೇನು ಬಿಸಿಲು ಅಂತ ಅನ್ನಿಸ್ತಿಲ್ಲ. ನೋಡೋಣ ಇವಾಗ ವ್ಯೂ ಯಾವ ಥರ ಇದೆ ಅಂತ. ನೋಡಿ ಫ್ರೆಂಡ್ಸ್, ಇದೇನೆ ವ್ಯೂ ಪಾಯಿಂಟ್ ನಂದಿ ಹಿಲ್ಸ್ದು. ಬಟ್ ಮಾರ್ನಿಂಗ್ ಟೈಮ್ ಬಂದರೆ ಚೆನ್ನಾಗಿ ಕಾಣುತ್ತೆ. ಬಟ್ ಈ ಟೈಮಲ್ಲಿ ಏನು ಕಾಣಲ್ಲ. ಇದೆಲ್ಲ ಫಾಗ್ ಇರುತ್ತೆ. ಮಾರ್ನಿಂಗ್ ಹೆಂಗೆ ಹೊಡಿತಾ ಇರುತ್ತೆ ಮಕ್ಕೆ ಅಂದರೆ ಫಾಗ್ ಫುಲ್. ಈಗಲೂ ಎಷ್ಟೋ ಇದು ಕಾಣಿಸ್ತಾ ಇದೆ. ಫುಲ್ ಫಾಗ್ ಇರುತ್ತೆ. ಆ್ಯಕ್ಚುಲಿ ಮಾರ್ನಿಂಗ್ ಟೈಮ್ ಒಂದು ಟೈಮ್ ಬರಬೇಕಂತ ನಂಗೆ ತುಂಬ ಇಷ್ಟ. ಯಾವಾಗಾದ್ರು ಬರಬೇಕು ಒಂದು ಟೈಮ್ ಮಾರ್ನಿಂಗ್ ಟೈಮಲ್ಲ ಫುಲ್ಲು ಇಲ್ಲೇ ಐತನೋ ಫಾಗ್ ಅನ್ನೋ ಥರ. ಅಂದರೆ ಮೋಡಗಳೆಲ್ಲ ಇಲ್ಲೇ ಐತನೋ ಅನ್ನೋ ಥರ ಕಾಣಿಸುತ್ತೆ. ಮತ್ತು ಇಲ್ಲಿ ಇವ್ರಿಗೆ ಅಜ್ಜಿ ಇವೆಲ್ಲ ಏನು ಹೇಳು? ಮನೆಗಳ? ಮನೆಗಳೇ ಇವೆಲ್ಲ. ಎಸ್ ಅಜ್ಜಿ ಇಲ್ಲಿ ಕೇಳಿಸ್ಕೊಳ್ಳಿ. ತಾತ ಇದನ್ನೆಲ್ಲ ತೋರಿಸಿತ್ತ? ಅತ್ತೆ ಮಾಮನ ಜೊತೆ ಹೋಗಿದ್ದ ಇಂಥ ಜಾಗಕ್ಕೆ ಎಲ್ಲ? ಲೀರಿಶಾ ಅಯ್ಯೋ, ಇಲ್ಲೊಂದ್ ಕಡೆ ಕನ್ವರ್ಸೇಷನ್ ಏನು ಕೇಳಿಸಲ್ಲ. ರಾಗಲ್ ಹೇಳಿ ಇವಾಗ. ನೋಡಿ ಸ್ಟಾಪ್ ಆದ್ರೆ ಇಬ್ರು ಸ್ಟಾಪ್ ಆಗ್ತಾರೆ. ನೀನು ಮಾಮ ಬರೀ ಒಂದ್ಸಲ ಇಲ್ಲಿಗೆ ಎಕ್ಸೆಲ್ ಅಲ್ಲಿ. ಅಜ್ಜಿ ನೀನ್ ತಾತನ ಜೊತೆ ಬಂದಿದ್ದ? ಚಂದು ನೋಡು, ನಾನು ನಿನ್ನ ಇಲ್ಲಿಗೆ ಕರ್ಕೊಂಬಂದಿದ್ದೀನಿ. ಬರೀ ಯಾವಾಗ ಅದೇ ಗೈಸ್. ಸಕ್ಸಸ್ಫುಲಿ ನಂದಿ ಹಿಲ್ಸ್ ನಾವು ಫುಲ್ಲು ನೋಡ್ಲಿಕ್ಕೆ ಆಗಲಿಲ್ಲ. ಜಸ್ಟ್ ಸ್ವಲ್ಪ ನೋಡ್ಕೊಂಡು ಬಂದ್ವಿ. ಅಂದರೆ ಮೈನ್ ವ್ಯೂ ಪಾಯಿಂಟ್ ಏನಿತ್ತು ಅಷ್ಟನ್ನ ಕವರ್ ಮಾಡಿದ್ವಿ.
ಸೊ ಫೋಟೋಸ್ ಆ್ಯಂಡ್ ವೀಡಿಯೋಸು ಪ್ರೀ ವೆಡ್ಡಿಂಗು ಅದ್ರ ಮ್ಯಾರೇಜ್ ಫೋಟೋಸ್ ಮುಂಚೆ ಅದೆಲ್ಲ ಫೋಟೋಸ್ ತೆಗೆಸ್ಕೊಳಕ್ಕೆಲ್ಲ ಚೆನ್ನಾಗಿರುತ್ತೆ. ಅರ್ಲಿ ಮಾರ್ನಿಂಗ್ ಏನೇ ಬಂದರೆ ಇನ್ನೂ ಸೂಪರ್ಬಾಗಿ ಫಾಗ್ ಎಲ್ಲ ಆಗ್ತಾ ಇರುತ್ತೆ. ಫಾಗಿಯಾಗೆಲ್ಲ ಸೂಪರ್ಬಾಗಿರುತ್ತೆ ಗೈಸ್. ಮಾರ್ನಿಂಗ್ ಟೈಮ್ ಹೋಗಿ, ನಾನು ಆದಷ್ಟು ಸಜೆಸ್ಟ್ ಮಾಡೋದು ಮಾರ್ನಿಂಗ್ ಟೈಮ್ ಹೋಗಿ, ಇಲ್ಲಾಂದರೆ ಈವ್ನಿಂಗ್ ಟೈಮ್ ಹೋಗಿ, ಸೂಪರ್ಬಾಗಿರುತ್ತೆ. ಬಟ್ ಮಧ್ಯಾಹ್ನ ಹೋಗಿದ್ದು ಚೆನ್ನಾಗಿತ್ತು ಒಂಥರ ನಮಗೆ, ಯಾಕಂದರೆ ನಾವು ಇಲ್ಲೇ ನಿಯರ್ ಈಶಾ ಫೌಂಡೇಶನ್ಗೆ ಹೋಗಬೇಕು. ಸೊ ಹಂಗಾಗ್ಬಿಟ್ಟು ನಂದಿ ಹಿಲ್ಸ್ನ ಕವರ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಪ್ಲೇಸ್ಗೂ ಬಂದ್ವಿ. ಬಟ್ ಚೆನ್ನಾಗಿತ್ತು. ನಮ್ಮ ಅಜ್ಜಿ ಮತ್ತು ನಮ್ಮ ಅತ್ತೆ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಸೊ ಇವಾಗ ಊಟ ಮಾಡಬೇಕು, ಹೊಟ್ಟೆ ಫುಲ್ಲು ಹಸಿವಾಗ್ತಿದೆ. ಊಟ ಮಾಡೋಣ. ಹಾಗೆ ಏನು ಊಟ ಮಾಡ್ತೀವಿ ಅಂತ ತೋರಿಸ್ತೀವಿ. ಲೆಟ್ಸ್ ಸಿ. ಐಸ್ ಆಲ್ರೆಡಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋರು. ಲಿರಿಶ ನೋಡಿ ಇನ್ನು ಎಲ್ಲಿ ಹಾಕೊಂಡ್ಬಿಡ್ತಾರೆ ಊಟ ಮಾಡೋಕ್ಕೆ ಅಂತ. ಏನು ಸಕ್ಕತ್ತಾಗಿ ಕುತ್ಕೊಂಡೋಳೆ ಅಂತ. ಅವಳಿಗೆ ಪಾನಿಪುರಿನೋ ಮಸಾಲೆ ಪುರಿನೋ ಇರಬೇಕಾಗಿತ್ತು. ಇವ್ರು ಮಿನಿ ಮೀಲ್ಸ್ ತಗೊಂಡವ್ರೆ, ಅಜ್ಜಿನೂ ಅತ್ತೆನೋ. ನಾವ್ಯಾಗ ಸೌತ್ ಮೀಲ್ಸ್ ನೋಡೋಣ ನಮ್ದು ಹೇಗಿರುತ್ತೆ ಅಂತ. ಅಂತೂ ಏನೇನೈತೆ ಸಂತು ಮೀಲ್ಸಲ್ಲಿ. ನೋಡಿ ಗಾಯ್ಸ್, ಬ್ಯಾಟಿಂಗ್ ಮಾಡ್ತಾವ್ರೆ ಗೈಸ್. ಇವಾಗ ಜಸ್ಟ್ ಊಟ ಮುಗೀತು, ನೀವು ನೋಡಿದ್ರಲ್ಲ. ಸೊ ಆ ಹೋಟೆಲ್ಗೆ ಉಡುಪಿ ಗ್ರ್ಯಾಂಡ್ಸ್ ಅಂತ ಇದೆ, ಉಡುಪಿ ರುಚಿ ಅಂತ ಇದೆ. ಸೊ ಯಾರು ಸಹ ಹೋಟೆಲ್ಗೆ ಹೋಗಬೇಡಿ, ಯಾಕಂದರೆ ಫುಡ್ಡು ಚೆನ್ನಾಗಿಲ್ಲ ಮತ್ತು ಸರ್ವಿಂಗು ಅಷ್ಟೇ ಏನು ಚೆನ್ನಾಗಿಲ್ಲ. ಸೊ ಹಂಗಾಗ್ಬಿಟ್ಟು ಯಾರು ಸಹ ಟ್ರೈ ಮಾಡಬೇಡಿ. ನಂದಿ ಹಿಲ್ಸ್ಗೆ ಹೋಗೋ ರೋಡಲ್ಲಿದೆ. ಬ್ಯಾಂಗ್ಳೂರು ಕಡೆಯಿಂದ ಬಂದರೆ ಅಲ್ವಾ ರೀ, ನಂಗೆ ಅಷ್ಟೊಂದು ಲೊಕೇಶನ್ ಎಲ್ಲ ಗೊತ್ತಾಗಲ್ಲ. ಸೊ ಇವ್ರನ್ನ ಕೇಳಿದೆ, ಚಿಕ್ಕಬಳ್ಳಾಪುರ ಹೋಗೋ ರೋಡು. ಸೊ ಯಾರು ಸಹ ಟ್ರೈ ಮಾಡಬೇಡಿ, ಚೆನ್ನಾಗಿರಲಿಲ್ಲ ಗೈಸ್. ಊಟ ಇರಬೇಕು ಅಂತ ಒಂದು ಆಚೆಗಡೆ ಸೈಡ್ ತಿಂದ್ರೇ ಎಷ್ಟೋ ಸಕ್ಕತ್ತಾಗಿರುತ್ತೆ ಫುಟ್ಪಾತಲ್ಲಿ. ಬಟ್ ಬಿಡು, ಮಕ್ಕಳು ಎಲ್ಲ ಇದೆ ಮತ್ತು ಫ್ಯಾಮಿಲಿ ಎಲ್ಲ ಇದೆ, ಬರೀ ನಾವಲ್ಲ ಅಲ್ವಾ ಇರೋದು ಅಂತ ಹೇಳ್ಬಿಟ್ಟು ಹೋದ್ವಿ. ಬಟ್ ನೋಡಿದ್ರೆ ಏನೋ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇವಾಗ ಈಶಾ ಫೌಂಡೇಶನ್ಗೆ ಹೋಗೋಣ ಬನ್ನಿ. ನಮ್ಮ ಕಾರ್ಗೆ ಹಂಗೆ ಸ್ವಲ್ಪ ಎಣ್ಣೆ ಕುಡಿಸ್ಕೊಂಡು ಸೊ ಈಶಾ ಫೌಂಡೇಶನ್ ಕಡೆ ಹೋಗೋಣ. ಸೊ ಅಲ್ಲಿ ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಯಾವ ಥರ ಇರುತ್ತೆ ಏನು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಆಯಿತಾ ಗೈಸ್. ಫೈನಲಿ ಸದ್ಗುರು ಸನ್ನಿಧಿ ಈಶಾ ಫೌಂಡೇಶನ್ ಬಂದ್ವಿ ಗಾಯ್ಸ್. ಇವಾಗ ನೋಡಿ ಅಲ್ಲಿ ಕಾಣಿಸ್ತಿದೆ ಎಂಟ್ರಾನ್ಸ್ ಕಾಣಿಸ್ತಾ ಇದೆ ನೋಡಿ ಗೈಸ್. ನಿಮಗೆ ಈ ರೋಡ್ ನೋಡಿದ್ರೆ ಏನು ನೆನಪಾಗುತ್ತೆ? ನನಗೆ ನೆನಪಾಗ್ತಿರೋದೇನೆಂದ್ರೆ ಲಡಾಖ್ ನೆನಪಾಗ್ತಿದೆ ಯಾಕೋ. ನಾವೇನಾದ್ರೂ ಮಿಸ್ ಆಗಿ ಲಡಾಖ್ ಗಿಡಕ್ಕೆ ಬಂದ್ಬಿಟ್ಟಿದ್ದೀವ ಅಂತ. ನಮ್ಮ ನೆಕ್ಸನ್ ತಗೊಂಡು ಎಂತೆಂಥ ಡ್ರೀಮ್ ನೋಡಿ, ನಾವು ಲಡಾಖಲ್ಲಿ ನಮ್ಮ ಸ್ವಂತ ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ಫೀಲ್ ಆಗ್ತಿದೆ. ಬಟ್ ಈಶಾ ಫೌಂಡೇಶನ್ಗೆ ನೋಡಿ ಈ ಥರ ಹೋಗ್ಬೇಕು. ಇಲ್ಲೆಲ್ಲ ಬೆಟ್ಟ ಗುಡ್ಡಗಳನ್ನೆಲ್ಲ ಸೀಳ್ಕೊಂಡು ರೋಡ್ ಮಾಡೋರು ಆಲ್ರೆಡಿ. ಹೋಗ್ತಾ ಇರಬೇಕು ನೋಡಿ ಗೈಸ್. ನಮ್ಮ ವೇರಿಯಂಟೇನೆ ಸೇಮ್ ವೇರಿಯಂಟ್ ನೆಕ್ಸಾನು. ಏನು ಸಕ್ಕತ್ತಾಗಿ ಕಾಣಿಸ್ತಿದೆ. ಕಲರ್ ಚೆನ್ನಾಯ್ತಲ್ಲ ಪಾಪ. ಚೆನ್ನಾಗಿದೆ. ನಮ್ಮದು ಚೆನ್ನಾಗಿದೆ ಗೈಸ್. ನಮ್ಮದು ರಾಯಲ್ ಬ್ಲೂ. ನಾವು ಎಂದಿದ್ರು ರಾಯಲ್ ಆಗಿರಲಿ ಅಂತ ರಾಯಲ್ ಬ್ಲೂ ತಗೊಂಡಿದ್ದೀವಿ. ಇಲ್ಲಿ ನಮ್ಮ ಅತ್ತೆ ಕುತ್ಕೊಂಡೈತೆ, ಇಲ್ಲಿ ರಿಷಾ ಸೋಲ್ಡ್ ಔಟು. ನಮ್ಮ ಅಜ್ಜಿ ಊಟ ಮಾಡಿ ಅಲ್ಲಾಡ್ದಂಗೆ ಕುತ್ಕೊಂಡೈತೆ. ನೋಡಿ ಗೈಸ್, ನೀವು ಬನ್ನಿ ಗೈಸ್ ಈಶಾ ಫೌಂಡೇಶನ್. ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ನನ್ನ ಸಬ್ಸ್ಕ್ರೈಬರ್ಗಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರೋದೆ. ನೋಡಿ ಅಲ್ಲಿ ಜೋಳ ಇದೆ, ಹಂಗೆ ತಿನ್ಕೊಳ್ಳಿ. ಯಾಕಂದರೆ ನಾನು ತಂದು ಕೊಡೋಕ್ಕಾಗಲ್ಲ, ಅದಕ್ಕೆ ತೋರಿಸ್ತಾ ಇದ್ದೀನಿ ಗೈಸ್. ಓಕೆ, ಅಲ್ಲಿ ನಮ್ಮ ಫ್ರೆಂಡ್ ಇದ್ದಾರೆ, ಅವ್ರನ್ನ ಮೀಟ್ ಮಾಡಿಸ್ತೀನಿ. ಸೊ ಅವಾಗ ಸಿಗೋಣ. ಫೈನಲಿ ಈಶಾ ಫೌಂಡೇಶನಿಗೆ ಬಂದ್ವಿ ನೋಡಿ ಗೈಸ್. ನಮ್ಮ ಫ್ರೆಂಡ್ನ ಮೀಟ್ ಮಾಡಿಸ್ತೀನಿ ಅಂತ ಹೇಳಿ ಅಲ್ಲಿ ಕಾಯ್ತಾ ಇದ್ದಾರೆ ನನಗೋಸ್ಕರ. ಸೂಪರ್. ನೋಡಿ ಗೈಸ್, ಈಶಾ ಫೌಂಡೇಶನಿಂದ ಎಷ್ಟೊಂದು ಜನಗಳಿಗೆಲ್ಲ ಕೆಲಸ, ಲೈಕ್ ಅಂಗಡಿಗಳು ಹಾಕೊಂಡಿದ್ದಾರೆ. ಅವ್ರ ಜೀವನ ಅವ್ರು ಎಷ್ಟು ಚೆನ್ನಾಗಿ ಸಾಗಿಸ್ತಿದ್ದಾರೆ ನೋಡಿ. ಇಲ್ಲಿ ಸದ್ಗುರು ಇವ್ರು ಬಂದಿದ್ರು ಅನ್ಕೊಂತೀನಲ್ಲ, ಮಹಾಶಿವರಾತ್ರಿ ದಿನ ಅನ್ಕೊಂತೀನಿ ಅಲ್ಲ. ವಾ ಸೂಪರ್. ಫೈನಲಿ ಬಂದ್ವಿ. ಇಲ್ಲಿ BMTC ಬಸ್ ಕೂಡ ಅವೈಲೇಬಲ್ ಇದೆ. ವಾವ್ ನೈಸ್. KSRTCನೂ ಇದೆ, BMTCನೂ ಇದೆ. ವಾವ್ ನೈಸ್.
ಫೈನಲಿ ಐ ಆಮ್ ಹಿಯರ್. ಪೊಲೀಸ್ ಸ್ಟೇಷನ್ ಐತೆ ಕಣ್ರಿ. ಚೆಕ್ ಪೋಸ್ಟ್ ಕೂಡ ಇದೆ. ವಾವ್, ವ್ಯೂವೇ ಸೂಪರ್ ಆಗಿದೆ ಗೈಸ್. ವಾವ್, ನೋಡಿ ಗೈಸ್ ಇದೆ ಅಂತೆ. ನೋಡಿ ಗೈಸ್, ಫೈನಲಿ ನಮ್ಮ ಫ್ರೆಂಡ್ ಹತ್ರ ಬಂದಿದ್ವಿ. ಅದು ಚೆನ್ನಾಗಿ ಬಂದಿಲ್ಲ ಗೈಸ್. ಸಿಕ್ಕಾಪಟ್ಟೆ ಕ್ರೌಡಪ್ಪ, ಹೆವಿ ಕ್ರೌಡ್ ಇದ್ದಾರೆ ಮತ್ತು ಹೆವಿ ಜನ ಇದ್ದಾರೆ. ಹಾಂ, ಹೊತ್ತಿಗೆ ಎಷ್ಟು ಹೋಗ್ತಾಯಿತ್ತು ಹೊಟ್ಟೆಗೆ ನೋಡ್ಕೊಂಡು ಹೋಗಿ ಆಡ್ತೈತೆ. ಈವ್ನಿಂಗ್ ಆಗೇ ಹೋಯಿತು. ಸೊ ಈಶಾ ಫೌಂಡೇಶನ್ಗೆ ಲೈಟಿಂಗ್ಸ್ ನೋಡಬೇಕಂತಲೇ ಎಷ್ಟೋ ಜನ ಹೋಗ್ತಾರೆ. ಸೊ ನಾವು ಹಾಗೆ ಹೋಗಿದ್ದು. 7:30ಗೆ ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ನೋಡಿಕೊಂಡು ಹೆವಿ ಟ್ರಾಫಿಕ್ ಆಗಿಬಿಡುತ್ತೆ ಗೈಸ್. ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಲೈಟಿಂಗ್ಸ್ನ ನೋಡ್ಕೊಂಡ್ಬಿಟ್ಟು ನಾವು ರಿಟರ್ನ್ ಬಂದ್ವಿ. ಸೊ ಬರಬೇಕಾದ್ರೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ಅದೇ ಥರ ವ್ಲಾಗ್ಸ್ನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.